ಬಲರಾಮನ ದಿನಗಳು 2026 ಒಂದು ಮೊದಲ ಸೂಪರ್ ಹಿಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಅದರಲ್ಲಿ ಪಕ್ಕಾ ಲಾಂಗ್ ಹಿಡಿದು ಖಡಕ್ ವಿಲನ್ ರೋಲಲ್ಲಿ ಕಾಣಿಸ್ಕೊಂಡಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ವಿನಯ್ ಗೌಡ ಅವರಿದ್ದಾರೆ. ಸಂಕ್ರಾಂತಿ ಹಬ್ಬದ ಸುಸಂದರ್ಭದಲ್ಲಿ ಸಿಕ್ಕಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ನಿಮ್ಮ ವೀಕ್ಷಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗಲಿ. ನೀವು ಗ್ಲಾಸಸ್ ಹಾಕಿದ್ರ ಅಂತ ಹೇಳ್ಬಿಟ್ಟು ನಾನು ಹಾಕೊಟ್ರೆ ನೀವು ತೆಗೆದು ಬಿಟ್ಟಿದ್ರಲ್ಲ, ಯಾಕೆ ಅಂತ. ಇಬ್ರು ಗ್ಲಾಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ನೀವು ಹಾಕೊಳ್ಳಿ, ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಎಸ್ ಸರ್, ಸಂಕ್ರಾಂತಿ ಅಂದ ತಕ್ಷಣ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಏನಾದ್ರು ಶೇರ್ ಮಾಡೋದಾದ್ರೆ ಹೆಂಗಿರ್ತಿತ್ತು? ಆಗಿನ ಸಂಕ್ರಾಂತಿನೇ ಬೇರೆ, ಈಗಿನ ಸಂಕ್ರಾಂತಿನೇ ಬೇರೆ, ಲಾಟ್ ಆಫ್ ಚೇಂಜಸ್ ಆಗಿದೆ. ಸೊ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ ಅಂತ? ನಾನು ಇಷ್ಟೊತ್ತೂ ಅದೇ ಎಲ್ಲರಿಗೂ ಅದನ್ನೇ ಹೇಳ್ಕೊಂಬಂದೆ. ನಮ್ಮ ಚೈಲ್ಡ್ಹುಡ್ ನಮ್ದು ಹಬ್ಬ ಸರ್, ಅಂದರೆ ಹಬ್ಬ ಆಚರಿಸ್ತಾ ಇದ್ವಿ ನಾವು. ಲಿಟ್ರಲಿ ಆನ್ ಗ್ರೌಂಡ್ ಬೆಳಗ್ಗೆ ತೋರಣ ಕೊಟ್ಟೋದ್ರಿಂದ ಎತ್ತುಗಳನ್ನ ರೆಡಿ ಮಾಡಿ ಸಾಯಂಕಾಲ ಬೆಂಕಿ ಹಾರಿಸೋದ್ರವರೆಗೂ ಆನ್ ಗ್ರೌಂಡ್ಸ್ ಇದ್ದು ಹಬ್ಬನ ಆಚರಿಸ್ತಾ ಇದ್ವಿ. ಒಂದು ಎಳ್ಳು ಬೆಲ್ಲ ಬೀರೋದಾಗಲಿ, ಆಮೇಲೆ ಒಡಿಯು ಕಾಲ್ ಕಬ್ಬು, ಅದು ಇದು ತೋರಣ ಕಟ್ಟೋದು, ಮಾಂಜ ಹಾಕೋದು, ಗಾಳಿಪಟ ಹಾರಿಸೋದು ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ನಾವು AI ಗಾಳಿಪಟ ಹಾರಿಸ್ತಾ ಇದ್ದೀವಿ. ಎತ್ತುಗಳನ್ನ ಬೆಂಕಿ ಮೇಲೆ ಹಾರಿಸ್ಬೇಕು ಅಂತಂದರೆ ಅದಕ್ಕೊಂದಷ್ಟು ಪರ್ಮಿಷನ್ಸ್ ತೊಗೊಳ್ಬೇಕು, ಲೀಗಲ್ ಇಶ್ಯೂಸ್ ಆಗತ್ತೆ. ಅಕ್ಕಪಕ್ಕದ ಮನೆಯವ್ರಿಗೆ ಎಳ್ಬಿರೋಣ ಅಂತಂದರೆ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಹಬ್ಬ ಒಂದು ಮೊಬೈಲ್ ಸ್ಕ್ರೀನ್ಗೆ ಲಿಮಿಟ್ ಆಗ್ಬಿಟ್ಟಿದೆ. ಫೇಸ್ಬುಕ್ನಲ್ಲಿ ಸ್ಟೋರಿ ಹಾಕಿ, ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಹಾಕಿ, ವಾಟ್ಸಪ್ನಲ್ಲಿ ಒಂದು ಟ್ಯಾಗ್ ಮಾಡಿಕೊಂಡು ಹಬ್ಬ ಆಚರಿಸ್ತಾ ಇದ್ದೀವಿ, ವಿಚ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಬಟ್ ನಮ್ಮ ಟೈಮ್ನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಅವ್ರ ಮನೇಲಿ ಮಾಡ್ತಿದ್ರೆ ಅಡುಗೆ ನಮ್ಮ ಮನೆಗೆ ವಾಸನೆ ಬರೋದು, ನಮ್ಮ ಮನೇಲಿ ಮಾಡೋ ಅಡುಗೆ ಇನ್ನೂ 3 ಮನೆಗೆ ಹೋಗೋದು. ಅದು ಹಬ್ಬ ಇದ್ದಿದ್ದು, ಅದು ಹಬ್ಬದ ಸೊಗಡಿದ್ದು. ಬೆಸ್ಟ್ ಅಂದರೆ ಈ ಸಂಕ್ರಾಂತಿ ಖುಷಿ ಆಗ್ತಿರೋದು, ಇದೆಲ್ಲ ನಾಸ್ಟಾಲ್ಜಿಕ್ ಫೀಲ್ನ ಆ ದಿನಗಳಲ್ಲಿ ಹೇಗೆ ತೋರಿಸಿದ್ರು, ಬಲರಾಮನ ದಿನಗಳಲ್ಲಿ ಹೇಗೆ ತೋರಿಸಿದ್ದಾರೆ, ಅದೇ ರೀತಿ ಮತ್ತೆ ಆ ಸಂಭ್ರಮನ ಒಂದು ಒಟ್ಟಿಗೆ ಒಂದು ಹಳ್ಳಿ ವಾತಾವರಣದಲ್ಲಿ ಎಲ್ಲ ಜೊತೆಗೆ ಸೇರಿಕೊಂಡು ಹಬ್ಬನ ಆಚರಿಸುವಂಥ ಒಂದು ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಪದ್ಮಾವತಿ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಇಡೀ ಸಿನಿಮಾ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಇಟ್ ಈಸ್ ಕಮ್ ಔಟ್ ರಿಯಲಿ ಗುಡ್ ಆ್ಯಂಡ್ ಹಬ್ಬ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ನೀವು ನೋಡಿದಾಗೆ. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ. ಎಸ್, ಬಲರಾಮನ ದಿನಗಳು ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಆವತ್ತೊಂದು ಡೈಲಾಗ್ ಹೇಳಿದ್ರಿ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೀವು ಮಾಡೋ ಇಂಟರ್ವ್ಯೂಗಳೆಲ್ಲ ನಂದು ವೈರಲ್ಲೇ ಮಾಡ್ತೀರಾ ನೀವು, ನಾನೇನು ಮಾಡಲಿ ಹೇಳಿ. ಅಂದ್ರೆ ಮಾತಂಗಿರುತ್ತೆ, ಏನ್ ಮಾಡೋದಕ್ಕಾಗಲ್ಲ. ಮಾತು ಚೆನ್ನಾಗಿತ್ತು ಅಂದ್ರೆ ಜನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ, ಹಾಗಾಗಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಸರ್, ಅದೇ ಏನು ಮಾತಾಡಿದ್ರು ಅದು ಪಾಪ ಹೋಗೋ ಬರೋರೆಲ್ಲ ತನಗೆ ಅಂತ ಇಟ್ಕೊತಾ ಇರ್ತಾರೆ. ಇಟ್ಕೊಳ್ಳಿ, ಮಜಾ ಮಾಡಲಿ ಅಂತ ನಾನು ಸುಮ್ಮನೆ ಇರ್ತೀನಿ. ನಮ್ಮ ಪಾಡಿಗೆ ನಾವು ಮಾತಾಡಿತ್ತು, ಬಟ್ ಅದು ಅವ್ರವ್ರು ತಗೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಸ್, ಬಲರಾಮನ ದಿನಗಳು ಅಂದ ತಕ್ಷಣ 80s ನಡೆಯುವಂತಹ ಒಂದು ಕತೆ. ಸೊ ಆ ಒಂದು ಕಥೆಯಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ನಿಮ್ಮ ಕ್ಯಾರೆಕ್ಟರೈಸೇಷನ್ ಅಂತೂ ಸಿಕ್ಕಾಪಟ್ಟೆ ಒಂದು ಕುತೂಹಲಕಾರಿಯಾಗಿ ಮೂಡಿ ಬಂದಿರುವಂತದ್ದು. ಸೊ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಯಾಕಂದ್ರೆ ಮೊನ್ನೆನೂ ಕೂಡ ಏನು ಕಂಟೆಂಟ್ ಬಿಟ್ಕೊಟ್ಟಿಲ್ಲ, ಇವತ್ತೇನಾದ್ರು ಬಿಟ್ಕೊಡ್ತೀರಾ ಹಬ್ಬದ ಸುಸಂದರ್ಭದಲ್ಲಿ ಅಂತ? ಸರ್, ಕಂಟೆಂಟ್ ಅಂದರೆ ಈ ಸ್ಟೋರಿನಲ್ಲಿ ಯಾವುದೇ ಒಂದು ಸಣ್ಣ ಡೈಲಾಗ್ ಹೇಳಿದ್ರು ಕೂಡ ಯುನೋ ನನ್ನ ಕ್ಯಾರೆಕ್ಟರ್ ಏನು, ನಂದು ಯಾವ ರೀತಿ ಪ್ಲೇ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡತ್ತೆ. ಐ ವಾಂಟ್ ಕೀಪ್ ದಿಸ್ ಕ್ಯಾರೆಕ್ಟರ್ ಫಾರ್ ದ ಬಿಗ್ ಸ್ಕ್ರೀನ್. ನೀವು ಅಲ್ಲಿ ಬಂದು ನೋಡಿದಾಗಲೇ ಒಂದು ಸರ್ಪ್ರೈಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಸಾಕಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಲೆಜೆಂಡ್ರಿ ಆರ್ಟಿಸ್ಟ್ಗಳಿರೋದು. ಆ್ಯಂಡ್ ನಮ್ಮ ಚೈತನ್ಯ ಸರ್ ಅಂತೂ ಯು ನೋ ಹಿಮ್. ಆ ದಿನಗಳಲ್ಲಿ ನಿಮಗೆ ಹೇಗೆ ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದು ಒಂದು ಒಳ್ಳೆ ಬಿರಿಯಾನಿ ಬಡಿಸಿದ್ರು, ಈ ಸಂಕ್ರಾಂತಿ ಹಬ್ಬದಲ್ಲಿ ಅದೇ ಥರ ಒಂದು ಒಳ್ಳೆ ಅಡುಗೆ ಮಾಡಿ ಬಡಿಸೋದಕ್ಕೆ ರೆಡಿ ಇದ್ದಾರೆ. ನೀವು ಹಬ್ಬದ ಊಟ ತಿಂದು ರಿವ್ಯೂ ಕೊಡಬೇಕಷ್ಟೆ. ರಜತ್ ಅವರು ಮತ್ತು ವಿನಯ್ ಅವರು ಬಲರಾಮನ ದಿನಗಳಲ್ಲಿ ಇಬ್ರು ಲಾಂಗ್ ಹಿಡಿದಿದ್ದಾರಂತೆ. ಸೊ ಆ ಒಂದು ಇನ್ಸಿಡೆಂಟ್ ಅಥವಾ ಸೀನ್ ಬಗ್ಗೆ ಹೇಳೋದಾದ್ರೆ? ಅದು ಇನ್ಸಿಡೆಂಟ್ ಅಲ್ಲ ಸರ್, ಇನ್ಸಿಡೆಂಟ್ ಆಗೋಯ್ತು. ಸಿನಿಮಾನಲ್ಲಿ ಹಿಡಿಲೇಬೇಕಾಗಿ ಬಂತು. ಆ್ಯಂಡ್ ಸೀನ್ಗಳನ್ನು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಒಂದು ರಜಸ್ದು ಒಂದು ಬ್ಯಾಂಗ್ ಓಪನಿಂಗ್ ಇದೆ ಇದರಲ್ಲಿ. ಆ್ಯಂಡ್ ಪ್ರತಿ ಒಂದು ಸೀನು ಸುಮ್ಮನೆ ತೋರಿಸ್ದಂಗಿಲ್ಲ ಎಲ್ಲೂ, ವಿಚ್ ಇಸ್ ರಿಕ್ವೈರ್ಡ್. ಆ್ಯಂಡ್ ನೀವು ಸಿನಿಮಾ ನೋಡಿ
ಯುನೋ ಸಿನಿಮಾ ಮುಗಿದ್ಮೇಲೆ ಯು ವಿಲ್ ಹ್ಯಾವ್ ದಟ್ ಫೀಲ್ ಏಯ್ ಇಷ್ಟು ಚೆನ್ನಾಗಿರೋ ಸಿನಿಮಾ ಮುಗ್ದೋಯ್ತಾ ಇನ್ನೊಂಚೂರು ನೋಡಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಗೊತ್ತಾ ಸಿನಿಮಾಗಳಲ್ಲಿ. ಕೆಲವೊಂದು ಸಿನಿಮಾ ಅಯ್ಯೋ ಯಾವಾಗ ಮುಗಿಯೋದಪ್ಪ ಅಂತ ಕಾಯ್ತಾ ಇರ್ತೀವಿ. ಬಟ್ ಸಿನಿಮಾ ನೋಡಿದ್ಮೇಲೂ ಒಂದು ಅದೇನೋ ಒಂದು ಚೆನ್ನಾಗಿತ್ತು ಸಿನಿಮಾ, ಇನ್ನೊಂಚೂರು ನೋಡಬೇಕಾಗಿತ್ತು ಅನ್ಸುತ್ತಲ್ಲ, ಆ ಥರ ಸಿನಿಮಾ ಇದು. ಐ ಥಿಂಕ್ ನನಗೆ ಕನ್ಫ್ಯೂಷನ್ ಇಲ್ಲ, ನನಗೆ ಐ ಆಮ್ ನಾಟ್ ಪ್ರಿಡಿಕ್ಟಿಂಗ್ ಎನಿಥಿಂಗ್ ಆರ್ ರಿವ್ಯೂಸ್ ಕೊಟ್ಟು ಈ ಸಿನಿಮಾನ ಮೇಲೆತ್ತಬೇಕು ಇದೆಲ್ಲ ನನ್ನ ತಲೆನಲ್ಲೇ ಇಲ್ಲ. ಬಿಕಾಸ್ ಐ ನೋ ದ ಪ್ರಾಡಕ್ಟ್ ಇಸ್ ರಿಯಲಿ ಗುಡ್, ಬ್ಲಾಕ್ ಬಸ್ಟರ್ ಪ್ರಾಡಕ್ಟ್ ಇದು, ಆ್ಯಂಡ್ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ಲವ್ ಇಟ್. ಬಿಕಾಸ್ ಈ ಕಥೆಗಳೇನಿದೆ ಚಿಕ್ಕ ವಯಸ್ಸಿನಲ್ಲಿ ನಾವು ದೊಡ್ಡವರು ಬಾಯಿನಲ್ಲಿ ಕೇಳ್ತಿದ್ವಿ, ಹೀಗಾಗಿತ್ತಂತೆ ಹಾಗಾಗಿತ್ತಂತೆ, ಅವರು ಈ ರೋಡಿ ಇವ್ರು ಹೊಡೆದಿದ್ರಂತೆ, ಈ ರೋಡಿ ಹಂಗೆ ಮಾಡಿದ್ರಂತೆ ಅಂತ. ಆ ನಾಸ್ಟಾಲಜಿಕ್ ಫೀಲ್ನ ತೊಗೊಂಡು ಬಂದು ಪರದೆ ಮೇಲೆ ಸಿನಿಮ್ಯಾಟಿಕ್ ಆಗಿ ಒಂದು ಸಿನಿಮಾನ ಚೈತನ್ಯ ಸರು, ವೇಣು ಸರು, ವಿನೋದ್ ಸರು ಆ್ಯಂಡ್ ಸಾಕಷ್ಟು ಎಲ್ಲ ತಂಡಗಳು ಸೇರಿ ನಮ್ಮ ಶ್ರೇಯಸ್ ಅವರು ಪ್ರೊಡ್ಯೂಸರು ಪದ್ಮಾವತಿ ಫಿಲಮ್ಸಿಂದ ಒಂದು ಕೊಡುಗೆ ಹಾಕಿಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಈಸ್ ಒನ್ ಮೋರ್ ಕಲ್ಟ್ ಮೂವಿ ಇನ್ ಕಮಿಂಗ್. ಎಸ್, ಬಿಗ್ ಬಾಸ್ ಕೊನೆ ಫಿನಾಲೆ ವಾರದಲ್ಲಿ ಇರುವಂತದ್ದು ಏನ್ ಹೇಳ್ತೀರಾ? ಬಿಕಾಸ್ ಯಾಕಂದ್ರೆ ಮೊನ್ನೆ ಮಾತಾಡಿಸಿದಾಗ್ಲೂ ಕೂಡ ನೆಗೆಟಿವ್ PR ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಅಂಡ್ ನಿಮ್ಗೆ ಸಪೋರ್ಟಿವ್ ಆಗಿ ಸಂಗೀತ ಶೃಂಗೇರಿ ಅವರು ಕೂಡ ನನ್ನ ಇಂಟರ್ವ್ಯೂ ಅಲ್ಲಿ ಹೇಳಿದ್ದು ಕೂಡ ನೆಗೆಟಿವ್ PR ಅವ್ರಿಗೂ ಕೂಡ ಆತರ ಎದುರಾಗಿತ್ತು ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ? ಅವ್ರು ಹೇಳಿದ್ರಾ? ಓಕೆ, ಏನು ಹೇಳಿ ಸರ್, ಅಂದರೆ PR ಮಾಮೂಲಿ ಮಾಡ್ತಾ ಇರ್ತಾರೆ, ಅದು ನಡೀತಾನೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೂ ಸಂಗೀತ ಅವ್ರಿಗೂ ತುಂಬ ಪ್ರಾಬ್ಲಮ್ಗಳಾಗಿತ್ತು, ನನಗೂ ಪ್ರಾಬ್ಲಮ್ ಆಗಿತ್ತು. ಈ PR ನಾನು ಹೇಳ್ತೀನಲ್ಲ, ಮಾಡೋ ರೀತಿನಲ್ಲಿ ಮಾಡಬೇಕು. ಬಿಗ್ ಬಾಸ್ನಲ್ಲಿ ಆಡ್ತಾ ಇರೋರು ಆಟ ಅವ್ರಿಗೆ ಆಡೋದಕ್ಕೆ ಬಿಟ್ಬಿಡಿ, ಅವ್ರು ಆಡ್ತಾರೆ, ಗೆದ್ಕೊಂಡು ಬರ್ತಾರೆ. ಯಾರಿಗೆ ಅದರದ್ದು ಕೆಪಾಸಿಟಿ ಇದೆಯೋ ಅವ್ರು ಗೆಲ್ತಾರೆ. ಆ ಗೆಲುವನ್ನ ನೀವು ಯಾಕೆ ಹೊರಗಡೆ ನಿಂತ್ಕೊಂಡು ಆಟ ಆಡಿಸ್ತಿದ್ದೀರಾ? ಡೋಂಟ್ ಡೂ ದ್ಯಾಟ್. ಫ್ಯಾನ್ಸ್ ಇದ್ದಾರೆ, ಪ್ರತಿಯೊಬ್ಬರಿಗೂ ಫ್ಯಾನ್ಸ್ ಇದ್ದಾರೆ. ಜೊತೆಗೆ ಒಂದಷ್ಟು ಪೇಡ್ PR ಪ್ರಮೋಷನ್ಸು ಮಾಡಿ, ತಪ್ಪಲ್ಲ. ನೀವು ನಿಮ್ಮ ಕೆಲಸ ಅದು ತೊಗೊಂಡಿದ್ದೀರಾ, ನೀವು ಮಾಡ್ತಿದ್ದೀರಾ, ಬೇರೆಯವ್ರನ್ನ ನೆಗೆಟಿವ್ ಮಾಡಬೇಡಿ. ನಿಮ್ಮ ಕಾಂಟೆಸ್ಟೆಂಟ್ಸ್ನ ಎತ್ತಿ ಎಲ್ಲಿ ತನಕ ಎತ್ತಕ್ಕಾಗತ್ತೆ ಅದು ನಿಮ್ಮ ತಾಕತ್ತು. ಬೇರೆಯವ್ರನ್ನ ಕೆಳಗೆ ಹಾಕೋದಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದಷ್ಟೇ. ದಟ್ ಈಸ್ ಒನ್ ನೆಗೆಟಿವ್ ಪಾಯಿಂಟ್ ವೇರ್ ಐ ಡೋಂಟ್ ಲೈಕ್. ಎಲ್ಲರೂ ಇವಾಗ ನೋಡಿ ಟಾಪ್ 6ಗೆ ಬಂದಿದ್ದಾರೆ. ಟಾಪ್ 6ನಲ್ಲಿರೋ ಅಷ್ಟು ಜನರು ವಿನ್ನರ್ಸೇ ಸರ್. 1 hour 2 hour ಡಿಫ್ರೆನ್ಸ್ನಲ್ಲಿ ಈಚೆ ಬರ್ತಾರೆ ಹೊರತು ಒಬ್ಬರ ಹತ್ರ ಕಪ್ಪು ಕ್ಯಾಶ್ ಇರುತ್ತೆ. ಅದು ಬಿಟ್ಟರೆ ಅಷ್ಟು ದಿನಗಳು ಜೊತೆನಲ್ಲಿ ಅಲ್ಲಿ ತನಕ ರೇಸ್ನಲ್ಲಿ ಬಂದಿರೋರು. ಐ ಥಿಂಕ್ ಆಲ್ 6 ಆರ್ ವಿನ್ನರ್ಸ್. ಓಕೆ, ಈಗ ಅಕ್ಷತಾ ಮೇಡಮ್ ಅವ್ರಿಗೆ ನೀವು ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಒಂದು ಉಡುಗೊರೆ ಅಂತ ಕೊಟ್ಟಿದ್ದಾದ್ರೆ ಏನು ಕೊಟ್ಟಿದ್ರಿ ಅಂತ? 16 ವರ್ಷದ ಮುಂಚೆ ನನ್ನ ಮಗನ ಕೊಟ್ಟಿದ್ದೆ. ಈಗ ನಾನೇ ಇದ್ದೀನಿ, ಈ ಸಿನಿಮಾ ಕೊಡ್ತಾ ಇದ್ದೀನಿ. ಎಸ್, ಇನ್ನೊಂದು 16 ವರ್ಷ ಆದ್ಮೇಲೆ ಸೊಸೆನ್ ಕೊಡ್ತೀರಾ? ಅದು ನೋಡೋಣ ಸರ್ ನನ್ನ ಮಗನ್ನ, ಯಾಕೆಂದರೆ ಅವನಿಗೆ ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಏನಿಲ್ಲ. ಸೊ ಅವನೊಂದು ನಾರ್ಮಲ್ ಲೈಫ್ ಹೋಗ್ತಾ ಇದ್ದಾನೆ. ಅವ್ನ ವರ್ಕೌಟು, ಅವ್ನು ಓದ್ಕೊಂಡು, ಅವ್ನ ಜಿಮ್ಮು, ಅವ್ನ ಸರ್ಕಲ್ನಲ್ಲಿ ಅವನಿದ್ದಾನೆ. ಅವ್ನಿಗೇನು ಇಷ್ಟ ಬರುತ್ತೋ ಅದು ಅವ್ನು ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇಸಲ್ಲಿ ಅಪ್ಪ ಮಗನ್ನ ಬೆಳ್ಳಿ ಪರದೆಯಲ್ಲಿ ನೋಡಬಹುದಾ ಅಂತ? ಅದು ಹೇಗೆ ಬರುತ್ತೋ ಅದು ನಡ್ಕೊಂಡು ಹೋಗ್ಲಿ ಸರ್. ಅಂದರೆ ಅದನ್ನು ಪ್ರಿಡಿಕ್ಟ್ ಮಾಡೋದು, ನನ್ನ ಮಗನ್ನ ನಂಬರ್ 2 ಹೀರೋ ಮಾಡ್ತೀನಿ ಅನ್ನೋದು ಅದೆಲ್ಲ ನಮಗೆ ಬೇಡ. ಸೊ ಹೇಗೆ ನಡೀತಾ ಇದೆಯೋ ಹಾಗೆ ನಡ್ಕೊಂಡು ಹೋಗ್ಲಿ. ಅವ್ನು ಯಾವಾಗ ಏನಾಗಬೇಕು ಅಂತಿದ್ದಾನೋ ಅವ್ನು ಆಗಲಿ. ಎಸ್, ಈಗ ಬರ್ತಾ ಇದ್ದಾರೆ ನೋಡಿ ನಿಮ್ಮ ಗೆಳೆಯ, ಏನು ಹೇಳ್ತೀರಾ? ಬಾಬಾ ಬರೋ ಹೇಳಿ ಸರ್. ಎಸ್, ಆಫ್ ಸ್ಕ್ರೀನ್ ಅಲ್ಲೇ ಮಚ್ಚಿಡ್ದು ಸುದ್ದಿ ಆಗಿದಂತವ್ರು ಈಗ ಆನ್ ಸ್ಕ್ರೀನ್ ಅಲ್ಲಿ ಮಚ್ಚಿಡ್ದಿದ್ರ. ಸೊ ಅದು ಇಬ್ರು ಒಟ್ಟೊಟ್ಟಿಗೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದ್ರೆ ಬಲರಾಮನ ದಿನಗಳು. ಸರ್, ಅದನ್ನು ಪ್ರಾಪರ್ಟಿ ಮಚ್ಚೆ, ಇದು ಪ್ರಾಪರ್ಟಿ ಮಚ್ಚೆ. ಇದರಲ್ಲಿ ಏನು ಅಂದ್ರೆ ಒಂದು ನೀವೇ ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ, ಮಾಧ್ಯಮ ಮಿತ್ರರು. ಅವಾಗ್ಲೂ ಪ್ರೋತ್ಸಾಹ ಕೊಟ್ಟಿದ್ರಿ, ಅದು ತುಂಬಾ ದೂರ ಹೋಗಿದ್ವಿ ನಾವು, ಇವಾಗ್ಲೂ ತುಂಬಾ ದೂರ ಕರ್ಕೊಂಡು ಹೋಗ್ತೀರಾ ಅಂತ ಒಂದು ಕೋರಿಕೆ ನಮ್ಮಲ್ಲಿದೆ ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವಿಬ್ರು ಒಂದು ಸಿನಿಮಾನ ಮಾಡೋದಕ್ಕೆ ಕಾರಣನೇ ನೀವುಗಳು. ಹೌದು, ನೀವು ಎಲ್ಲ ನಮ್ಮನ್ನ ಅಷ್ಟು ತೋರಿಸಿ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಅನ್ನಿಸ್ತು ಇಬ್ಬರನ್ನೂ ಒಂದು ಸ್ಕ್ರೀನಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದಾರೆ. ಒಳ್ಳೇದೇ ಅಲ್ಲ ಇದು? ಖುಷಿ ಪಾರ್ಟಿ ಯಾವಾಗ? ಬನ್ನಿ ಇವಾಗಲೇ ಮಾಡೋಣ ಪಾರ್ಟಿ. ನೆವರ್ ಎಂಡಿಂಗ್ ಬನ್ನಿ ಸರ್ ನಮ್ಮ ಹತ್ರ.
ಹಾ ವಿನಿ ಅಲ್ಲ ಪಾರ್ಟಿ ಅಂದ ತಕ್ಷಣ ನೀವೇನೋ ಹೇಳಕ್ ಬರ್ತಿದ್ರು ಬಟ್ ಯಾಕೋ ಬರ್ತಿಲ್ಲ ಹೊರಗಡೆ. ಕೆಲವೊಂದು ವಿಷಯಗಳು ಇಲ್ಲಿದ್ರೆ ಸರಿ, ಇಲ್ಲಿಂದ ಬಂದ್ಬಿಟ್ರೆ ತಿರ್ಗಾ ಅದ್ ಬೇರೆ ತರ ವಿಡಿಯೋ ಆಗ್ಬಿಡುತ್ತೆ. ನೀವು ಹರಹರ ಮಹಾದೇವದಲ್ಲಿ ಆಕ್ಟ್ ಮಾಡಿಲ್ಲ ಅಂತ ಗೊತ್ತು, ಬಟ್ ಇಲ್ಲೂ ಹಾಗೆ. ಬೇಡ ಸರ್, ನೀವು ಸಾಕಷ್ಟು ನಮ್ಮನ್ನ ತುಂಬಾ ಫೇಮಸ್ ಮಾಡಿದ್ದೀರಾ, ಅವಾಗ ಮಾಡ್ತಿರ್ತೀರಾ. ಇವಾಗ ಬೇಡ, ಇವನನ್ನ ಮಾಡಿ, ಇವನಿದ ನೋಡಿ. ಅಯ್ಯೋ ಇಲ್ಲ ಸರ್, ನಾನು ಹೇಗೆ ನೀನು ಮಾತಾಡು. ಮಾತಾಡು. ಸರ್ ಅದೇ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ, ಅದ್ಭುತವಾದ ಟೀಮು, ಪ್ರತಿಯೊಬ್ರು ತುಂಬಾ ಕನ್ಸನ್ನ ಕಟ್ಟಿರುವಂತ ಟೀಮು. ಆಮೇಲೆ ಚಿತ್ರ, ಇದು ಇಡೀ ಚಿತ್ರ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿದೆ. 26 ಅಲ್ಲಿ ಬ್ಲಾಕ್ ಬಸ್ಟರ್ ಆಗೋ ಯಾವುದೇ ಡೌಟು ಇಲ್ಲ. ಆಮೇಲೆ ಅದರಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ತುಂಬ ಪ್ರಾಮಿಸಿಂಗ್ ಕ್ಯಾರೆಕ್ಟ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ ಇಡೀ ಚಿತ್ರನ. ದಯವಿಟ್ಟು ಕನ್ನಡ ಜನತೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಂತ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಒಂದೇ ಒಂದು ಕ್ವಶನ್ ಇದೆ. ಈಗ ಕಿಚ್ಚನ ಚಪ್ಪಾಳೆ ಕೊನೆಗೆ ಸಿಕ್ಕಿರುವಂತದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಸಿಗಬಾರ್ದಿತ್ತು ಅಂತ ಒಂದಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಇಲ್ಲ ಅವರು ಪರ್ಫೆಕ್ಟ್ ಕೊನೆಗೂ ಸಿಕ್ತಲ್ಲ ಅನ್ನುವಂಥದ್ದು ಒಂದಷ್ಟು ಜನ ಮಾತುಕತೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಮೆಂಟ್ಸ್ಗಳ ಮೂಲಕ. ಏನು ಹೇಳ್ತೀರಾ ಸರ್, ನನ್ನ ಕ್ವಶನ್ ಏನು ಅಂದರೆ, ಯಾಕೆ ಸಿಗಬಾರ್ದು ಸರ್? ಇವಾಗ ಸಿಕ್ಕಿದ್ರಲ್ಲಿ ಇನ್ಯಾರು ಕೊಡಬೇಕಾಯ್ತಂತೆ ಅಲ್ವಾ ಸರ್? ಸರ್ ಇವಾಗ ಕಿಚ್ಚನ ಚಪ್ಪಾಳೆ ನಾವು ಒಂದು ಸೆಗ್ಮೆಂಟ್ ಬಂದು ತುಂಬ ದೊಡ್ಡದು ಬಿಗ್ ಬಾಸಲ್ಲಿ. ನೀವು ಕ್ಯಾಪ್ಟನ್ ಆಗಿ, ಕ್ಯಾಪ್ಟನ್ಸಿ ಗೆಲ್ಲಿ, ಇಲ್ಲ ನೀವು ಕಂಟಿನ್ಯೂಸ್ 3 ಕ್ಯಾಪ್ಟನ್ ಆಗಿ, ದಟ್ ಡಸನ್ ಕೌಂಟ್. ಕಿಚ್ಚನ ಚಪ್ಪಾಳೆ ಸೆಗ್ಮೆಂಟ್ ಅಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂದರೆ 100% ದೇ ಡಿಸರ್ವ್ ಇಟ್. ಯಾರು ಅಶ್ವಿನಿ ಅವರಾಗಿರಲಿ, ಧ್ರುವಂತ್ ಆಗಿರಲಿ, ಸಿಕ್ಕಿದೆ ಅಂದರೆ ಅರ್ಹರೇ ಅಲ್ವಾ ಸರ್? ಸೊ ಅದ್ರ ಬಗ್ಗೆ ಏನು ಡೌಟು? ಇನ್ಯಾರು ಕೊಡಬೇಕಾಯ್ತಂತೆ ಅಂದರೆ ಇವಾಗ ಇವ್ರ ಫೇವರ್ಗಳಿಗೆ ಕೊಟ್ಕೊಂಡು ಹೋಗ್ಬೇಕಾ? ಕೊಟ್ಟಿದ್ದಾರೆ ಅಂದರೆ ಒಳ್ಳೇದಾಗಿದೆ, ಕೊಟ್ಟಿದ್ದಾರೆ ಅಷ್ಟೇ ಸರ್. ಓಕೆ, ಆ ಇನ್ಸಿಡೆಂಟ್ ಆದ್ಮೇಲೆ ರಜತ್ ಮತ್ತೆ ವಿನಯ್ ಅವರು ಒಂದಾಗಲ್ಲ ಅನ್ನುವಂಥ ಒಂದಷ್ಟು ಟಾಕ್ ಇತ್ತು, ಬಟ್ ಅದನ್ನ ಸುಳ್ಳು ಮಾಡಿದ್ದೀರಾ. ಸೊ ಏನಾದ್ರು ಹೇಳಕ್ ಇಷ್ಟಪಡ್ತೀನಿ. ನಾವು ಡೈಲಿ ಮಾತಾಡ್ತಾ ಇದ್ವಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಾವು ಒಂದಾಗಲ್ಲ ಅನ್ನೋದು ಬೇರೆ ಆಗ್ಬೇಕಲ್ಲ ಸರ್, ಫಸ್ಟ್ ಬೇರೆನೇ ಆಗಿರ್ಲಿಲ್ಲ, ತಿರ್ಗಾ ಒಂದೇನಾಗೋದು. ಅದೇನೇ ಗೊತ್ತಾ, ನಾನು ಇವನು ಮಾತಾಡ್ಲಿಲ್ಲ, ಅದು ಹೆಂಗಾಯ್ತು ಅಂದ್ರೆ ಮೀಡಿಯಾ ಮುಂದೆ ಬಂದು ಮಾತಾಡಿಲ್ಲ ಪಾಪ. ನೀವೇ ಅದು ಊಹಾಪೋಹಗಳು ಆಗಿಲ್ವೇನೋ, ಅದು ಇದು ಅದು ನಾವು ಮಾತಾಡಕ್ ಹೋಗಿಲ್ಲ ಅಷ್ಟೇ. ಇವಾಗ ಸಿನಿಮಾ ಮೂಲಕ ಜೊತೆಗೆ ಬಂದಿದ್ದೀವಿ, ಹಾರೈಸಿ ಸರ್. ಎನಿವೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಬ್ಯಾಕ್ ಟು ಬ್ಯಾಕ್ ಇದೇ ತರ ಸಿನಿಮಾಗಳನ್ನ ನೋಡ್ತಾ ಇರಿ. ಮತ್ತಷ್ಟು ನಿಮ್ಮ ಅಭಿನಯವನ್ನ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು, ಪರಭಾಷೆ ಸಿನಿ ಪ್ರೇಕ್ಷಕರು ನೋಡುವಂತಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಮ್ಮ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಇದಾಗಿತ್ತು ನಟ ವಿನಯ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.